ಪ್ರತಿಯೊಬ್ಬರ ಜೀವನದಲ್ಲೂ ಹಲವು ಘಟನೆಗಳು ನಡೆದಿರ್ತವೆ. ಅವು ತುಂಟತನ ಇರಬಹುದು, ಆಟ ಪಾಠ ಇರಬಹುದು, ಅಥವಾ ಹುಂಬುತನವೂ ಇರಬಹುದು. ಇಂತಹ ಘಟನೆಗಳಲ್ಲಿ ಕೆಲವೊಂದನ್ನ ನಾವು ಜೀವನ ಪೂರ್ತಿ ಮರೆಯೋದಿಕ್ಕೇನೆ ಆಗೋದಿಲ್ಲ. ಅಂತಹ ಮರೆಯಲಿಕ್ಕೆ ಆಗದೇ ಇರೋ ಕುತೂಹಲಕಾರಿ ಘಟನೆಗಳನ್ನ ನಮ್ಮ ಅತಿಥಿಗಳಿಂದ ವೀಕ್ಷಕರಿಗೆ ಪರಿಚಯ ಮಾಡಿಸಿಕೊಡೋ ವಿಶೇಷ ಕಾರ್ಯಕ್ರಮವೇ ಮರೆಯಲಾರೆ. ಯಾವುದೇ ವ್ಯಕ್ತಿ ಆಗ್ಲಿ ಏನೋ ಆಗ್ಬೇಕು ಅಂದುಕೊಳ್ತಾರೆ, ಆದ್ರೆ ಮತ್ತೇನೋ ಆಗ್ತಾರೆ. ಕೆಲವರು ಮಾತ್ರ ಅಂದುಕೊಂಡಿದ್ದು ಹಾಗೆ ಆಗ್ತಾರೆ. ಆದ್ರೆ ಶ್ರೀ ಶ್ರೀ ವಿಶ್ವೇಶತೀರ್ಥ ಸ್ವಾಮಿಗಳ ವಿಚಾರದಲ್ಲಿ ಹೇಳೋದಾದ್ರೆ 8ನೇ ವಯಸ್ಸಿಗೆ ಅವರು ದೀಕ್ಷೆಯನ್ನ ತೆಗೆದುಕೊಂಡಿದ್ರು. ಹಾಗಾಗಿ ಸನ್ಯಾಸಿ ಆಗೋದು ಬಹುತೇಕ ಖಚಿತವಾಗಿತ್ತು. ಸನ್ಯಾಸಿಯೊಬ್ಬರ ಜೀವನಾನುಭವ ಏನು ಅನ್ನೋದನ್ನ ನಾವು ಹಾಗೆ ನೀವು ಇಬ್ರು ಕೂಡ ತಿಳಿದುಕೊಳ್ಳೋಣ ಇವತ್ತಿನ ಮರೆಯಲಾರೆ ಕಾರ್ಯಕ್ರಮದಲ್ಲಿ. ಸ್ವಾಮೀಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೆ ಇವತ್ತು ನಮ್ಮ ಸ್ಟುಡಿಯೋಗೆ ಬಂದಿರುವಂತದ್ದೇ ತುಂಬಾ ಆಶ್ಚರ್ಯ, ಹಾಗೇನೆ ನಮ್ಗೆ ತುಂಬಾ ಖುಷಿ ಆಗ್ತಾ ಇದೆ. ಯಾಕೆಂದ್ರೆ ಇದು ಚಾತುರ್ಮಾಸದ ದಿನಗಳು, ಸಾಕಷ್ಟು ತಾವು ಬ್ಯುಸಿ ಇರ್ತೀರಾ. ಆಮೇಲೆ ಇದು ಸನ್ಯಾಸಿಗಳಿಗೆ ತುಂಬಾ ಶ್ರೇಷ್ಠವಾದಂತಹ ದಿನಗಳು. ಈ ಬಾರಿ ನಿಮ್ಮ ಚಾತುರ್ಮಾಸ ಎಲ್ಲಿ ಅಂತ ಹೇಳ್ತೀರಾ? ಈ ಸಲ ಹೈದರಾಬಾದಿನಲ್ಲಿ ಆಂಧ್ರದ ರಾಜಧಾನಿಯಲ್ಲಿ ಚಾತುರ್ಮಾಸ್ಯವನ್ನು ನಾಡದ್ದಿನಿಂದ ಆರಂಭಿಸುತ್ತೇವೆ. ಇದು 73ನೇ ಚಾತುರ್ಮಾಸ. 73ನೇ ಚಾತುರ್ಮಾಸ. ಇನ್ನು ನಿಮ್ಮ ಸನ್ಯಾಸಿ ಜೀವನದ ಬಗ್ಗೆ ಮಾತಾಡೋದಕ್ಕಿಂತ ಮೊದಲು, ಜೊತೆಗೆ ಏನಂತಂದ್ರೆ ನಿಮ್ಮ ಒಂದು ಸಾಧನೆಯ ಹಾದಿಯ ಬಗ್ಗೆ ಮಾತನಾಡೋದಕ್ಕೂ ಮೊದಲು ನಿಮ್ಮ ಪೂರ್ವಾಶ್ರಮದ ಬಗ್ಗೆ ಹೇಳ್ತೀರಾ? ರಾಮಕನ್ಯವೆಂಬ ಪುತ್ತೂರು ತಾಲೂಕಿನ ಒಂದು ಅತ್ಯಂತ ಹಿಂದುಳಿದ ಗ್ರಾಮ. ಅಲ್ಲಿ ನಾನು ಹುಟ್ಟಿ ಬೆಳೆದದ್ದು. ಹೆಚ್ಚು ಶ್ರೀಮಂತಿಕೆಯೂ ಇಲ್ಲದೆ ಬಹಳ ಬಡತನವೂ ಇಲ್ಲದೆ ಸಾಮಾನ್ಯ ತರದ ಜೀವನವನ್ನು ಬಾಲ್ಯದಿಂದ ನಾನು ನಡೆಸಿದ್ದೇನೆ. ನನ್ನ ತಾಯಿ ಕಮಲಮ್ಮ, ತಂದೆ ನಾರಾಯಣಾಚಾರ್ಯರು, ಒಬ್ಬ ಅಕ್ಕ ಪೂರ್ವಾಶ್ರಮದಲ್ಲಿ, ತಮ್ಮಂದಿರು ಇಬ್ಬರು ತಂಗಿಯಂದಿರೆಲ್ಲ ಇದ್ದರು. ಅಂತ ಚಿಕ್ಕ ಒಂದು ಕುಟುಂಬದಲ್ಲಿ ನಾನು ಬೆಳೆದಿದ್ದೇನೆ. ಅನೇಕ ಸ್ಕೂಲುಗಳಲ್ಲಿ ಈ 4-5 ವರ್ಷಗಳಲ್ಲಿ ಹಳ್ಳಿಯ 1-2-3 ಸ್ಕೂಲು, ಉಡುಪಿಯಲ್ಲಿ ಒಂದು ಸ್ಕೂಲು, ಹೀಗೆ 4-5 ಸ್ಕೂಲುಗಳಲ್ಲಿ ನಾನು ಒಂದು ಸ್ಕೂಲಲ್ಲಿ ಒಂದು 6 ತಿಂಗಳು 4 ತಿಂಗಳು ಈ ರೀತಿಯಲ್ಲಿ ಕೆಲವು ಸ್ಕೂಲುಗಳಲ್ಲಿ ಪ್ರಾರಂಭದ 1ನೇ ಮತ್ತು 2ನೇ ತರಗತಿಯ ಅಭ್ಯಾಸವನ್ನು ಮಾಡಿದ್ದೇನೆ. ನಾವು ಸ್ಕೂಲಿಗೆ ಹೋಗುವಾಗ ಆ ಸ್ಕೂಲಿನ ಪಕ್ಕದಲ್ಲೇ ರಸ್ತೆ ಇದೆ. ಯಾವುದೋ ಒಂದು ಕಾರು ಹೋಗ್ತದೆ ಅಂತ ಸುದ್ದಿ ಬಂದರೆ ಮಧ್ಯಾಹ್ನದ ಮೇಲೆ ಅಧ್ಯಾಪಕರು, ಮಕ್ಕಳು ಎಲ್ಲರಿಗೂ ರಜೆ. ಇವತ್ತು ಈ ದಾರಿಯಲ್ಲಿ ಒಂದು ಕಾರು ಬರ್ತದೆ, ಯಾರೋ ಒಬ್ಬ ಶ್ರೀಮಂತರ ಕಾರು ಬರ್ತದೆ. ಎಷ್ಟು ಹೊತ್ತಿಗೆ ಬರುವುದು ಗೊತ್ತಿಲ್ಲ. ಆ ಕಾರು ನೋಡಬೇಕು. ಅದಕ್ಕೋಸ್ಕರ ಅಧ್ಯಾಪಕರು ಇವತ್ತು ಮಧ್ಯಾಹ್ನದ ಮೇಲೆ ಮಕ್ಕಳಿಗೆ ರಜೆ, ನೀವೆಲ್ಲರೂ ಕೂಡ ಹೊರಗೆ ನಿಂತು ಕಾರು ಬರೋದನ್ನು ಕಾಯಿರಿ, ಕಾರು ಬಂದು ಹೋದ ಮೇಲೆ ಮತ್ತೆ ಪಾಠ. ಅಷ್ಟು ನಮಗೆ ವಾಹನಗಳನ್ನೇ ನೋಡುವ ಸಂದರ್ಭವೇ ಇರಲಿಲ್ಲ. ಚಿಕ್ಕ ಚಿಕ್ಕ ತೊರೆಗಳು, ಅದರಲ್ಲಿ ದಾಟಿಕೊಂಡು ಹೋಗಬೇಕು. ಮೇಲೆ ಸಣ್ಣದಾದ ಒಂದು ಮರದ ದಿಣ್ಣೆಯ ದಾರಿ, ತಪ್ಪಿದರೆ ಕೆಳಗೆ ಬೀಳಬೇಕು. ಅದರಲ್ಲಿ ಹೋಗಿಕೊಂಡು ಮಳೆಗಾಲದಲ್ಲಿಯೂ ಮತ್ತು ಬಿಸಿಲು ಕಾಲದಲ್ಲಿಯೂ ಕೂಡ ಶ್ರಮ ಪಟ್ಟುಕೊಂಡು ಶಾಲೆಗೆ ಹೋಗಿ ಶಾಲೆ ಕಲಿತಾ ಇದ್ದೆವು. ನನಗೆ ಹೊಟ್ಟೆಗೆ ಒಂದು ಕಾಯಿಲೆ, ಅದಕ್ಕೆ ಔಷಧ ಕೊಡಬೇಕು, ಬಹಳ ಕಹಿ ಔಷಧ. ಅದನ್ನು ತಾಯಿ ಕೊಟ್ಟಾಗ ಹಠ ಹಿಡಿದು ನಾನು ಅದನ್ನು ಸ್ವೀಕಾರ ಮಾಡುವುದಿಲ್ಲ ಅಂತ ಹಠ ಹಿಡಿತಾ ಇದ್ದೆ. ತಂದೆ ಒಂದು ಉಪಾಯ ಮಾಡ್ತಾ ಇದ್ದರು, ತಾಯಿಯನ್ನು ಗದರಿಸ್ತಾ ಇದ್ದರು. ಮಗು ಯಾಕೆ ಇಂಥ ಔಷಧ ಕೊಡ್ತಾ ಇದ್ದಿ ಎಂಬುದಾಗಿ ತಾಯಿಗೆ ಗದರಿಸುವ ನಾಟಕ ಮಾಡಿದರು. ಆಗ ತಂದೆ ತಾಯಿಯನ್ನು ಗದರಿಸ್ತಾ ಇದ್ದಾರಲ್ಲ ಎಂಬುದಾಗಿ ಕಷ್ಟಪಟ್ಟಾದರೂ ಕಹಿ ಔಷಧವನ್ನು ಕುಡಿತಾ ಇದ್ದೆ ತಾಯಿಗೋಸ್ಕರ. ತಾಯಿ ಮೇಲೆ ಅತ್ಯಂತ ಪ್ರೀತಿಯಿಂದ ಅವರು ನಮ್ಮನ್ನು ನೋಡ್ತಾ ಇದ್ದರು. ಇಂಥದ್ದೆಲ್ಲ ಕೆಲವು ಅನುಭವಗಳು ನಮಗೆ ಬಾಲ್ಯದಲ್ಲಿ ನಡೆಯಿತು. ನಮ್ಮ ಅಕ್ಕ ಎಲ್ಲ ಜೊತೆಗೆ ಒಳ್ಳೆಯ ಸಂಪರ್ಕವೇ ಇತ್ತು. ಕೆಲವೊಮ್ಮೆ ಚಿಕ್ಕ ಪುಟ್ಟ ಒಂದೊಂದು ಸೊತ್ತು ಸಾಮಾನುಗಳು, ಅದು ನನ್ನದೋ ನಿನ್ನದೋ ಸಾಮಾನ್ಯವಾದ ಸೊತ್ತುಗಳು, ಅದರ ಬಗ್ಗೆ ಚಿಕ್ಕ ಚಿಕ್ಕ ಜಗಳಗಳು ಆಗ್ತಾ ಇತ್ತು. ನಿಮ್ಮ ಜೊತೆಗೆ ಹುಟ್ಟಿ ಬೆಳೆದಂತವರು ನಿಮ್ಮ ಬಗ್ಗೆ ಕೆಲವೊಂದು ಮಾತುಗಳನ್ನಾಡಿದ್ದಾರೆ, ನೋಡೋಣ. ಊಟ ಮಾಡಿ ಕೈ ತೊಳೆಯುವಾಗೆಲ್ಲ ಜಗಳ ಮಾಡಿಕೊಳ್ಳೋದು, ಹಾಗೆ ಕೈ ತೊಳೆಯುವಾಗ ಒಂದ್ಸರಿ ಕೆರೆಗೆ ನುಗ್ಗಿ ಬಿಟ್ಟಿದ್ದೇನೆ ನಾನು. ಹೀಗೆ ಆಟ ಆಡುವಾಗ ಹೀಗೆ ಓಡಿಸಿಟ್ಟು ನಿಂತು ಬಿಟ್ಟದ್ದು. ಆಗೆಲ್ಲ ತುಂಬ ಗಾಬರಿ ಆಯಿತು. ಮತ್ತೆ ಯಾರೋ ಬಂದು ಹೊಲ ಇದ್ದ, ಅವ ಬಂದು ತೆಗಿಲಿಕ್ಕೆ ಅವನಿಗೆ ಹೆದರಿಕೆ ಮುಟ್ಟಬಾರ್ದು ಅಂತ ಕಡೆಗೆ ತಂದೆ ಬಂದು ತೆಗೆದು ತಲೆಯಿಂದ ಹೀಗೆ ಮಾಡಿ ವಾಂತಿ ಮಾಡಿದ ಮೇಲೆ ಮತ್ತೆ ಸರಿಯಾದರು. ಮತ್ತೆ ನೀವು ಅಕ್ಕನನ್ನು ಪ್ರೀತಿ ಮಾಡಬೇಡಿ, ಅವರು ತುಂಬ ಕೆಟ್ಟವರು ಅಂತ ಹೇಳಿದರು.
ಒಟ್ಟಿಗೆ ನಾವು ಶಾಲೆಗೆ ರಾಮಕುಂಜ ಶಾಲೆಗೆ ಹೋಗ್ತಿದ್ದೆವು. ಅಲ್ಲಿ ಹೋಗುವಾಗ ಬರುವಾಗ ಜಗಳ ಮಾಡೋದು, ಹೊಡೆಯುವುದು ಬರೆಯುವುದು ನೋಡುದು ಎಲ್ಲ ಮಾಡ್ತಿದ್ದೆವು. ನಮ್ಮ ತಾಯಿಗೆ ತುಂಬ ಪ್ರೀತಿ ಸ್ವಾಮಿಯರಿಗೆ. ತಾಯಿ ಸೀರೆ ಬಿಚ್ಚಿಟ್ಟು ಮತ್ತೆ ನೀರು ಇತ್ತು, ಅದನ್ನು ಒದ್ದುಕೊಂಡು ಕೂತ್ಕೊಂಡು ನಮ್ಮನ್ನೆಲ್ಲ ಕರೆದು ನಿಮಗೆ ತೀರ್ಥ ಕೊಡ್ತೇನೆ, ನಾನು ಪೇಜಾವ ಸ್ವಾಮಿಯರು, ನಾನು ಪೇಜಾವ ಸ್ವಾಮಿಯರು ಅಂತ ಹೇಳ್ತಿದ್ರು. ಅದು ಗೊತ್ತಿದ್ದಲ್ಲ, ನಾನು ಪೇಜಾವ ಸ್ವಾಮಿ ಆಗ್ತೇನೆ ಅಂತ ಗೊತ್ತಿದ್ದಲ್ಲ. ಅದು ಏನು ಹೀಗೆ ಸುಮ್ಮನೆ ಆ ಸೀರೆ ನೋಡಿ ಹೊತ್ತುಕೊಂಡು ಹಾಗೆ ಮಾಡ್ತಿದ್ರು. ಈಗ ಎಲ್ಲ ಸರಿಯಾದ ಸಂಗತಿಯನ್ನು ಹೇಳಿದ್ದಾರೆ. ನಾನು ಕೆಲವು ಸಲ ತುಂಟತನವನ್ನು ಮಾಡಿದ್ದೆ. ಊಟ ಮಾಡುವಾಗ ಸ್ವಲ್ಪ ನನಗೆ ಇಷ್ಟ ಸಿಹಿ ಖಾರದ ಒಂದು ಪದಾರ್ಥ ಹಾಕಿದರು. ನನಗೆ ಒಂದನೇ ಸಿಟ್ಟು ಬಂತು. ನಾನು ಚಿಕ್ಕವ, ನಾನು ಬೇಕಾದ ಹಾಕಿದ್ದಾರೆ ತಕ್ಷಣ ತೆಗೆದು ಅದನ್ನು ಒಗೆದು ಬಿಟ್ಟೆ. ಮತ್ತೆ ಪಶ್ಚಾತ್ತಾಪ ಆಯ್ತು, ಇಷ್ಟೆಲ್ಲ ದುಡುಕಬಾರದಿತ್ತು, ಏನೋ ಹಾಕಿದರು ಅಲ್ಲಿ ತೆಗೆದು ಇಡಬೇಕಿತ್ತು ಅಂತ ಕೋಪದಿಂದ ಅದನ್ನು ಎಲ್ಲರಿಗೂ ಎದ್ದು ಎಸೆದು ಬಿಟ್ಟೆ ಅಂತೇಳಿ ಮತ್ತೆ ಪಶ್ಚಾತ್ತಾಪ. ಇಂಥ ತುಂಟತನವನ್ನು ಕೂಡ ಒಮ್ಮೊಮ್ಮೆ ಮಾಡ್ತಾ ಇದ್ದೆ. ಅಂಥ ಸಂದರ್ಭದಲ್ಲಿ ಒಮ್ಮೆ ಆ ಜಗಳಾಡುವ ಸಂದರ್ಭದಲ್ಲಿ ಆಯ ತಪ್ಪಿ ನಾನೊಂದು ಕೆರೆಗೆ ಬಿದ್ದೆ. ಮನೆಯ ಪಕ್ಕದಲ್ಲಿರುವ ಕೆರೆಗೆ ಬಿದ್ದೆ. ಮುಳುಗಿ ಬಿಟ್ಟೆ. ನನಗೆ ಈಜಾಡ್ಲಿಕ್ಕೆ ಗೊತ್ತಿಲ್ಲ, 6-7 ವರ್ಷದ ಹುಡುಗ. ಹಾಗೆ ಬಿದ್ದೆ. ಬಿದ್ದಾಗ ಅಕ್ಕನಿಗೆ ಏನು ಮಾಡಲಿಕ್ಕೂ ಗೊತ್ತಾಗಲಿಲ್ಲ. ಮೇಲೆ ಎಳೆಯುವಷ್ಟು ಚಿಕ್ಕವಳು ಕೂಡ ಚಿಕ್ಕವಳು. ಆಗ ಯಾರೂ ಇಲ್ಲ, ತಂದೆ ತಾಯಿ ಎಲ್ಲ ಮನೆಯಲ್ಲಿದ್ದಾರೆ. ಮನೆಯಿಂದ ಸ್ವಲ್ಪ ದೂರದಲ್ಲಿ ಕೆರೆಯಲ್ಲಿ ಬಿದ್ದಿದ್ದೆ. ಮೇಲೆ ಎತ್ತುವರಿಲ್ಲ, ಪ್ರಾಣ ಅಪಾಯದ ಸ್ಥಿತಿ. ಆಗ ಒಬ್ಬ ದಲಿತ, ನಮ್ಮ ಮನೆಯ ಕೆಲಸದ ಆಳು, ಪಕ್ಕದಲ್ಲಿ ಅವರದ್ದು ಮನೆ ಇತ್ತು. ಅವನು ಬಂದು ನನ್ನನ್ನು ಎತ್ತಬೇಕು. ಆದರೆ ಬ್ರಾಹ್ಮಣರ ಹುಡುಗ ನೀರಲ್ಲಿ ಬಿದ್ದಿದ್ದಾನೆ, ಮುಟ್ಟಿದರೆ ತಪ್ಪಾಗ್ತದೆ, ಮುಟ್ಟದಿದ್ದರೆ ಪ್ರಾಣಕ್ಕೆ ಅಪಾಯ. ಈ ಗೊಂದಲದಲ್ಲಿ ಅವನು ಬೊಬ್ಬೆ ಹಾಕಿದ. ತಂದೆಗೆಲ್ಲ ಕೇಳುವ ಹಾಗೆ ಬೊಬ್ಬೆ ಹಾಕಿದಾಗ ಬೊಬ್ಬೆಯನ್ನು ಕೇಳಿ ಬಂದು 4-5 ನಿಮಿಷ ಆಯಿತು ಅಷ್ಟೇ. ನಮ್ಮನ್ನು ಎತ್ತಿದರು. ಯಾವುದೇ ರೀತಿಯಿಂದ ಪ್ರಾಣಕ್ಕೆ ಅಪಾಯ ಆಗಲಿಲ್ಲ. ಆಗ ನನಗೆ ತೋರಿತು, ಯಾಕೆ ಇಂಥ ಪ್ರಾಣ ಅಪಾಯ ಬಂದಾಗ ಎತ್ತಬಾರದು, ಅವನು ಮುಟ್ಟಬಾರದು ಅಂದರೆ ಇದಕ್ಕೇನು ಕಾರಣ ಎಂಬುದಾಗಿ. ಆ 6-7 ವರ್ಷದಲ್ಲಿ ಒಬ್ಬ ದಲಿತ ಸ್ಪರ್ಶ ಮಾಡಬಾರದು, ಉಳಿದ ಸಮಾಜದ ಜನರನ್ನು, ಮೇಲ್ವರ್ಗದ ಜನರನ್ನು ಮುಟ್ಟಬಾರದು ಎಂಬಂಥ ಸ್ಥಿತಿ ಯಾಕೆ ಎಂಬುದಾಗಿ ನನಗೆ ಆವಾಗಲೇ ಮನಸ್ಸಿನಲ್ಲಿ ಈ ಅಸ್ಪೃಶ್ಯತೆಯ ವಿರುದ್ಧವಾಗಿ ಇದು ಯಾಕೆ ಇಂಥದ್ದು, ಇದರಿಂದ ನಮ್ಮ ಪ್ರಾಣವೇ ಹೋಗ್ತಾ ಇತ್ತು. ಹೀಗಿದ್ದರೂ ಮುಟ್ಲಿಕ್ಕೆ ಅವರಿಗೆ ಧೈರ್ಯ ಇಲ್ಲ. ಇಂಥ ಒಂದು ನಿರ್ಬಂಧಗಳು, ಕಟ್ಟುಪಾಡುಗಳು ಸಮಾಜದಲ್ಲಿ ಯಾಕೆ ಎಂಬ ಪ್ರಶ್ನೆ ಆಗಲೇ ನನಗೆ ಹುಟ್ಟಿತ್ತು. ಮತ್ತು ಈ ಸ್ಕೂಲಿಗೆ ಹೋಗುವಾಗ ನನ್ನ ಜೊತೆಗೆ ಒಬ್ಬಳು ಬಿಲ್ಲವ ಜಾತಿಯ ಹುಡುಗಿ, ನನಗಿಂತ ಸ್ವಲ್ಪ ದೊಡ್ಡವಳು, ಬಹಳ ದೊಡ್ಡವಳು, ಸ್ವಲ್ಪ ದೊಡ್ಡವಳು. ನನಗೊಬ್ಬರೇ ಶಾಲೆಗೆ ಹೋಗ್ಲಿಕ್ಕೆ ಆವಾಗ ಮತ್ತು ಯಾರು ಇರಲಿಲ್ಲ ಒಡನಾಟಿಗಳು. ಇದು ನಮ್ಮ ರಾಮಕುಂಜ ಅಲ್ಲ, ಇನ್ನೊಂದು ಹಳ್ಳಿಯ ಶಾಲೆಗೆ ಹೋಗ್ತಾ ಇದ್ದೆ. ಒಡನಾಡಿ ಅವಳು. ಹೋಗುವಾಗ ನಾನು ಎಲ್ಲ ಮಕ್ಕಳು ಮುಟ್ಟುವಂತೆ ಅವಳನ್ನು ಕೂಡ ಮುಟ್ಟಲಿಕ್ಕೆ ಹೋಗ್ತಿದ್ದೆ. ನೀವು ಬ್ರಾಹ್ಮಣ ಜಾತಿಯವರು, ನಾನು ಬಿಲ್ಲವ ಜಾತಿಯವರು, ಮುಟ್ಟಬಾರದು ನನ್ನನ್ನು. ಹಾಗೆ ಬಿಲ್ಲವ ಜಾತಿಯವರನ್ನು ಈಗ ಆ ಅಸಮಾನತೆ ಇಲ್ಲ. ಆ ಕಾಲದಲ್ಲಿ ಬಿಲ್ಲವ ಜಾತಿಯವರು ದೇವಸ್ಥಾನಕ್ಕೆ ಹೋಗಬಾರದು, ಹೀಗೆಲ್ಲ ಸ್ವಲ್ಪ ಅಸ್ಪೃಶ್ಯರಂತೆ ಬಿಲ್ಲವ ಜಾತಿಯವರನ್ನು ನೋಡ್ತಾ ಇದ್ದರು ಆ ಕಾಲದಲ್ಲಿ. ಈಗ ಬಿಲ್ಲವ ಜಾತಿಯವರು ಬಹಳ ಮುಂದುವರೆದಿದ್ದಾರೆ, ಆ ಪ್ರಶ್ನೆ ಇಲ್ಲ. ನಾನು ಅವಳನ್ನು ಎಲ್ಲ ಮಕ್ಕಳನ್ನು ಮುಟ್ಟುವಂತೆ, ಮುಟ್ಟಬಾರದು, ನೀವು ಅಯ್ಯನವರು ಬ್ರಾಹ್ಮಣವರು, ನಮ್ಮನ್ನು ಮುಟ್ಟಬಾರದು ಅಂತ ಅವಳು. ಯಾಕೆ ಮುಟ್ಟಬಾರದು, ಮುಟ್ಟಿದರೆ ತಪ್ಪೇನು ಎಂಬುದಾಗಿ ಹಠ ಹಿಡಿದು ನಾನು ಮುಟ್ತಾ ಇದ್ದೆ. ಹೀಗೆ ಬಾಲ್ಯದಿಂದಲೂ ಕೂಡ ಅಸ್ಪೃಶ್ಯತೆಯ ವಿರುದ್ಧವಾಗಿ ನನಗೊಂದು ಮನಸ್ಸಿನಲ್ಲಿ ಒಂದು ಹೋರಾಟದ ಪ್ರವೃತ್ತಿ ಇತ್ತು. ಸರಿ, ಸಣ್ಣನಲ್ಲಿ ನಾನು ಪೇಜಾವರ ಶ್ರೀಗಳು ಅಂತ ಹೇಳಿ ತಾವು ತೀರ್ಥ ಪ್ರಸಾದ ಹಂಚಿಕೆ ಮಾಡ್ತಾ ಇದ್ರಂತೆ. ಅಂದ್ರೆ ಈಗ ಪೇಜಾವರ ಸ್ವಾಮಿಗಳು ಅಂದಿದ ತಕ್ಷಣ ತಾವೇ ಅನ್ನೋದೊಂದು ಭಾವನೆ ಜನರತೆ. ಅಂದ್ರೆ ಪೇಜಾವರ ಸ್ವಾಮಿಗಳಂದ್ರೆ ಹಿಂದಿನ ಪೇಜಾವರ ಸ್ವಾಮಿಗಳನ್ನ ನೋಡಿದ್ದು, ಅವ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಅವರ ಪರ್ಯಾಯದಲ್ಲಿ ಉಡುಪಿಯಲ್ಲಿದ್ದೆ, ಅವರನ್ನು ನೋಡ್ತಾ ಇದ್ದೆ. ಅವರ ವೇಷಭೂಷಣ ಇದನ್ನೆಲ್ಲ ಕುತೂಹಲದಿಂದ ನೋಡ್ತಾ ಇದ್ದೆ. ಸ್ವಾಮಿಗಳಿಂದ ಈಗ ಬಹಳ ಭಯ, ಅವರ ಸಮೀಪಕ್ಕೆ ಹೋಗಲಿಕ್ಕೆ ಹೆದರಿಕೆ. ಎಲ್ಲಿಯಾದರೂ ನಾವಿದ್ದ ಕೋಣೆಗೆ ಸ್ವಾಮಿಗಳು ಬಂದರೆ ಎಲ್ಲಿಯೋ ಒಂದು ಪೆಟ್ಟಿಗೆ ಅಡಿಯಲ್ಲಿ ಅಡಗಿ ಕುಳಿತುಕೊಳ್ತಾ ಇದ್ದೆ. ಅಷ್ಟು ಸ್ವಾಮಿಗಳ ಬಗ್ಗೆ ಹೆದರಿಕೆ.
ಆದರೆ ಅವರನ್ನು ನೋಡಿಕೊಂಡು ಅವರೆಲ್ಲ ಪೂಜೆ ಮಾಡುವ ಇದೆಲ್ಲ ದೃಶ್ಯ ನೋಡಿಕೊಂಡು ನಾನು ಕೂಡ ಸ್ವಾಮಿಗಳಂತೆ ಇರಬೇಕು ಅಂತ ಮನಸ್ಸಿಗೆ ಬಂದು ಮನೆಯ ಚಿಕ್ಕವರನ್ನೆಲ್ಲ ಸೇರಿಸಿಕೊಂಡು ನಾನು ಪೇಜಾವರ ಸ್ವಾಮಿಗಳು ಅಂತ ಅವರು ಉಟ್ಟುಕೊಳ್ಳುವ ಹಸಿರು ಬಣ್ಣದ ಶಾಲು ನಮ್ಮ ಗುರುಗಳು ಅದನ್ನು ಧರಿಸ್ತಾ ಇದ್ದರು. ಅದನ್ನು ಹೊತ್ತುಕೊಂಡು ಎಲ್ಲ ಬೇರೆ ಬೇರೆ ಥರದ ಆರತಿಗಳನ್ನು ಸಿದ್ಧಪಡಿಸಿ ದೇವರಿಗೆ 10 ನಿಮಿಷ ಪೂಜೆಯ ನಾಟಕ ಅದನ್ನು ಮಾಡ್ತಾ ಇದ್ದೆ. ತೀರ್ಥ ಕೊಡೋದು, ಉಳಿದವರೆಲ್ಲ ಬಂದು ನಮಗೆ ತೀರ್ಥ, ನಮ್ಮ ಸ್ನೇಹಿತರೇ ತೀರ್ಥ ತಗೊಳ್ತಾ ಇದ್ದರು. ನಾನು ಸ್ವಾಮಿಗಳಂತೆ ಈ ಥರದ ಒಂದು ನಟನೆಯನ್ನು ಕೂಡ ಅವಾಗ ಮಾಡ್ತಾ ಇದ್ದದ್ದು ಹೌದು. ಅದು ನನಗೆ ಒಂದೇ ಕಣ್ಣ ತೀರ್ಥದಿಂದ ನಾನು ಕರ್ಕೊಂಡು ಹೋದರು. ಉಪನಯನ ಆಯಿತು. ಆಮೇಲೆ ಅದು ನಮ್ಮ ಗುರುಗಳು ಯಾವುದೋ ಒಂದು ಕಾರಣದಿಂದ ಪೀಠತ್ಯಾಗ ಮಾಡುವ ಸಂಪರ್ಕ ಮಾಡಿದ್ದರು. ನಾಳೆ ಒಂದು ವಾರದಲ್ಲಿ ಸನ್ಯಾಸ ಸ್ವೀಕಾರ ಮಾಡಬೇಕು. ಆವಾಗ ಸನ್ಯಾಸ ಬೇಡ ಅಂತ ನನಗೆ ಅನಿಸಲೇ ಇಲ್ಲ. ಯಾಕೆ ನಾನು ಮಠಾಧಿಪತಿ ಸ್ವಾಮಿಯಾಗಿ ನಾನು ಪೂಜೆಯೆಲ್ಲ ನಾಟಕ ಮಾಡ್ತಾ ಇದ್ದೆ. ಒಮ್ಮೆ ಆಶ್ಚರ್ಯ ಗಾಬರಿ ಆಯಿತು. ಏನು ಕಲ್ಪನೆ ಇಲ್ಲ ನಾನು ಸನ್ಯಾಸಿ ಆಗುವುದು ಅಂದರೆ ಹೇಗೆ, ದೇವರು ಪೂಜೆ ಮಾಡುವುದು, ಇದೊಂದು ಎಂಥ ಯೋಗ ನನಗೆ ಬಂತು. ಪೂಜೆ ಮಾಡಲಿ ಸಣ್ಣ ವಯಸ್ಸಲ್ಲೇ ನಿಮ್ಗೆ ಅದರ ಬಗ್ಗೆ ಕಲ್ಪನೆ. ನಾನೇ ಪೂಜೆಯ ನಾಟಕ ಆಡಬೇಕಾಗಿದ್ದರೆ ಪೂಜೆಯ ಬಗ್ಗೆ ನನಗೆ ಅಷ್ಟು ಆಸಕ್ತಿ ಇತ್ತು. ಮತ್ತು ಬೇರೆ ಸನ್ಯಾಸದ ಜವಾಬ್ದಾರಿ ಏನು, ಬ್ರಹ್ಮಚರ್ಯ, ಇದು ಯಾವುದರ ಕಲ್ಪನೆ ನನಗಿಲ್ಲ. ಆಮೇಲೆ ಪೇಜಾವರ ಶ್ರೀಗಳನ್ನ ನೋಡಿದಂಥದ್ದು, ಅವ್ರು ಹಾಗೇನೆ ನೀವೇನಂತಂದ್ರೆ ಪೂಜೆಗಳನ್ನ ಮಾಡಿ, ಜೊತೆಗೆ ಏನಂತಂದ್ರೆ ಆ ಒಂದು ಅವಕಾಶ ಬಂದಂತ ಸಂದರ್ಭದಲ್ಲಿ ಸನ್ಯಾಸಿ ಆಗ್ಬಿಟ್ರೆ ನಾನು ಕೂಡ ಪೇಜಾವರ ಸ್ವಾಮಿಗಳಾಗ್ಬಿಡ್ಬೋದು ಅನ್ನುವಂತ ಕಲ್ಪನೆ. ತುಂಬಾ ಖುಷಿ ಸ್ವಾಮಿ ಅಂತ ಹೇಳ್ತಾ ಇದ್ದೆ. ಪೇಜಾವರ ಸ್ವಾಮಿ ಆಗುವುದು ಅಂದರೆ ಕಲ್ಪನೆಯೇ ಇಲ್ಲದಂತಹ ಒಂದು ಘಟನೆ ನಡೆಯಿತು. ಭಾರಿ ಆಶ್ಚರ್ಯ. ಹೀಗಾಗಿ ತುಂಬಾ ಖುಷಿ ಆಯ್ತು. ಆ ಸಂದರ್ಭ ಖುಷಿ ಆಯ್ತು, ಹೆದರಿಕೆ ಆಯ್ತು. ಸನ್ಯಾಸಿಯಾಗಿ ನಾನು ಉದಾಹರಣೆಗೆ ನಮಗೆ ಅಷ್ಟು ಚಿಕ್ಕ ಮಗು ಗೊತ್ತಿಲ್ಲ, ನಾನು ಒಂದು ಮುಗ್ಧತೆಯನ್ನು ಮಾತ್ರ ಹೇಳ್ತಾ ಇದ್ದೇನೆ. ಈ ಮಠದಲ್ಲಿ ಗರ್ಭಗೃಹ ಇದೆ. ಗರ್ಭಗೃಹದ ಒಳಗೆ ಕಿಂಡಿ ಒಳಗೆ ನಾವು ದೇವರನ್ನು ನೋಡಿದ್ವಿ. ಒಳಗೆ ಸ್ವಾಮಿಗಳು ಪೂಜೆ ಮಾಡ್ತಾರೆ. ನಾನು ಕಿಂಡಿಯ ಹೊರಗೆ ನಾವೆಲ್ಲರೂ ಮಕ್ಕಳು ದೂರದಿಂದ ನೋಡಿದ್ವಿ. ಅದು ನಮಗೆ ಆಶ್ಚರ್ಯ. ಎಲ್ಲ ಸುತ್ತ ಗೋಡೆ ಇದೆ, ಒಳಗೆ ಸ್ವಾಮಿಗಳು ಪೂಜೆ ಮಾಡ್ತಾರೆ. ಅವರು ಒಳಗೆ ಹೇಗೆ ಹೋದರು ಅಂತ ನಮ್ಮ ಜೊತೆ ಗೆಳೆಯವರೆಲ್ಲ ಹೇಳ್ತಾ ಇದ್ರು. ಸ್ವಾಮಿಗಳಿಗೆ ಅಷ್ಟು ಶಕ್ತಿ ಇದೆ, ಅವರು ಹೋದರೆ ಗೋಡೆಯೇ ತನ್ನಷ್ಟಕ್ಕೆ ತೆರೆದು ಬಿಡ್ತದೆ. ಅವರು ಒಳಗೆ ಹೋಗಿ ಪೂಜೆ ಮಾಡ್ತಾರೆ. ಪೂಜೆ ಮಾಡಿ ತಿರುಗಿ ಬರುವಾಗ ಗೋಡೆ ಪುನಃ ತೆರೆಯುತ್ತದೆ. ಅದು ಸ್ವಾಮಿಗಳಿಗೆ ಮಾತ್ರ ಆ ಶಕ್ತಿ ಅಂತ ಚಿಕ್ಕ ಹುಡುಗರು ನಮ್ಮ ಜೊತೆಗಿದ್ದವರು ಹೇಳ್ತಾ ಇದ್ದರು. ನನಗೆ ಸನ್ಯಾಸ ಸ್ವೀಕಾರ ಮಾಡುವ ಸಂದರ್ಭ ಬಂದಾಗ ಒಂದು ಪಕ್ಷ ನಾನು ಸನ್ಯಾಸಿ ಆದ ಮೇಲೆ ಪೂಜೆ ಹೋಗುವಾಗ ಗೋಡೆ ತೆರೆಯದಿದ್ದರೆ ನಾನೇನು ಮಾಡಲಿ ಅಂತ ಈ ಥರದ ಅಪ್ರಬುದ್ಧವಾದ ಭಯಗಳು ಕೂಡ ಉಂಟಾಗಿತ್ತು. ನಾವು ಮುಗ್ಧರಾಗಿದ್ದೆವು, ಅಷ್ಟು ಚಿಕ್ಕವರಾಗಿದ್ದೆವು. ಎಲ್ಲ ನಮ್ಮ ಜೊತೆಗಿದ್ದ ಮಠದ ಸಿಬ್ಬಂದಿಯವರೆಲ್ಲ ಸನ್ಯಾಸ ಕೊಡಬೇಕಾಗಿದ್ದರೆ ಸ್ವಾಮಿಗಳ ಬಳಿಗೆ ಹೋಗಿ ನನಗೆ ಸನ್ಯಾಸ ಕೊಡಬೇಕು ಅಂತ ಪ್ರಾರ್ಥನೆ ಮಾಡಬೇಕು. ಹಾಗೆ ಮಾಡದಿದ್ದರೆ ಕೊಡೋದು ತೀರ್ಮಾನ ಆಗಿದೆ, ಆದರೂ ಕೊಡಬೇಕಾಗಿದ್ದರೆ ನೀನು ಅವರಲ್ಲಿ ಹೋಗಿ ಪ್ರಾರ್ಥನೆ ಮಾಡಬೇಕು, ಆಗ ಮಾತ್ರ ಕೊಡ್ತಾರೆ ಎಂಬುದಾಗಿ ಹೇಳಿದರು. ನನಗೆ ಸನ್ಯಾಸ ಬೇಕು ಅಂತ ಅಪೇಕ್ಷೆ, ಹೋಗಲಿಕ್ಕೆ ಭಯ, ಮಾತಾಡಲಿಕ್ಕೆ ಭಯ. ಈ ಸ್ಥಿತಿಯಲ್ಲಿ ಎಲ್ಲ ಮನಸ್ಸು ಗಟ್ಟಿ ಮಾಡಿಕೊಂಡು ಧೈರ್ಯದಿಂದ ಅವರ ಬಳಿಗೆ ಹೋಗಿ ನನಗೆ ಸ್ವಾಮಿಗಳನ್ನಾಗಿ ಮಾಡಬೇಕು ಅಂತ ಧೈರ್ಯದಿಂದ ಕೇಳಿದೆ. ಎಷ್ಟು ವಯಸ್ಸು? ಸುಮಾರು ಎಷ್ಟು ವಯಸ್ಸಾಗಿ? 17 ವಯಸ್ಸು. ಆಶ್ರಮದ ಹಿಂದಿನ ದಿವಸ, ಆಶ್ರಮ ತೆಗೆದುಕೊಳ್ಳುವ ಹಿಂದಿನ ದಿವಸ ಧೈರ್ಯದಿಂದ ಕೇಳಿದೆ, ಆಶ್ರಮ ಕೊಡಬೇಕು, ನನಗೆ ಸ್ವಾಮಿಯನ್ನಾಗಿ ಮಾಡಬೇಕು. ಆಗ ಅವರು ಆಯ್ತು ಮಾಡ್ತೇನೆ, ಹೀಗೆ ಭಯಪಡಬಾರದು, ಧೈರ್ಯದಿಂದ ನನ್ನ ಜೊತೆಗೆ ಮಾತಾಡಬೇಕು. ಅವರು ಹಾಕಿದ ಕಂಡೀಷನು ನಾನು ಸನ್ಯಾಸಿಯನ್ನಾಗಿ ಮಾಡ್ತೇನೆ, ಸ್ವಾಮಿಯನ್ನಾಗಿ ಮಾಡ್ತೇನೆ, ಮುಂದೆ ನನ್ನ ಜೊತೆಗೆ ಒಳ್ಳೆಯ ರೀತಿಯಿಂದ ಮಾತಾಡಬೇಕು, ಹೀಗೆ ಹೆದರಿ ಓಡಬಾರದು ಅಂತ ಅವರು ಕಂಡೀಷನ್ ಹಾಕಿದರು. ಆಯಿತು ಅಂತ ಹೇಳಿದೆ. ಆದರೆ ಈಗಲೂ ದುಃಖ ಆಗ್ತಾ ಇದೆ. ಆಮೇಲೆ ನಮಗೆ ಅವರು ಭೇಟಿ ಆಗಲಿಲ್ಲ. ಸ್ವಾಮೀಜಿ, ಮತ್ತಷ್ಟು ನಿಮ್ಮ ಜೀವನದ ಮರೆಯಲಾರದ ಘಟ್ಟಗಳ ಬಗ್ಗೆ ಚರ್ಚೆಯನ್ನು ಮುಂದುವರಿಸ್ತೀನಿ. ಈಗ ಚಿಕ್ಕ ವಿರಾಮ.